ಕೊಡಗು ಜಿಲ್ಲೆಯಲ್ಲಿ ಇಂದಿಗೂ ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ನದಿ ಪಾತ್ರದ ಜನರಿಗೆ ಬೆಟ್ಟ ಗುಡ್ಡದ ನಿವಾಸಿಗಳಿಗೆ ಭಯ ಕಾಡುತ್ತೆ. ಈ ನಡುವೆ ಮಡಿಕೇರಿ ತಾಲೂಕಿನ ಕೊಯ್ನಾಡು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಜಾಗದ ಸಮಸ್ಯೆ ಎದುರಾಗಿದೆ. ಇದೇ ಜಾಗದಲ್ಲಿ 2022 ಮತ್ತು 2024ರಲ್ಲಿ ಭೂಕುಸಿತ ಉಂಟಾದ ಪರಿಣಾಮ ಹೊಸದಾಗಿ ನಿರ್ಮಿಸಿದ್ದ 5 ಶಾಲಾ ಕೊಠಡಿಗಳು ಜಖಂಗೊಂಡಿದೆ. ಅಲ್ಲಿ ಮತ್ತೆ ಭೂಕುಸಿತದ ಅಪಾಯ ಇರುವುದರಿಂದ ಕೊಠಡಿಗಳನ್ನು ದುರಸ್ತಿಗೊಳಿಸದೆ ಶಿಕ್ಷಣ ಇಲಾಖೆ ಹಾಗೆ ಬಿಟ್ಟಿದೆ. ಹಳೆಯ ಕಟ್ಟಡದಲ್ಲಿರುವ 4 ಕೊಠಡಿಗಳಲ್ಲಿ ಪ್ರಸ್ತುತ ತರಗತಿಗಳನ್ನು ನಡೆಸಲಾಗ್ತಾ ಇದೆ. ಈಗಲೂ ಅದೇ ಭೂಕುಸಿತದ ಆತಂಕ ಇದ್ದು ಹೊಸದಾಗಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಜಾಗದ ಸಮಸ್ಯೆ ಎದುರಾಗಿದೆ. ಶಾಲೆಯಲ್ಲಿ ಒಟ್ಟು 80 ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ. ಇರುವ 4 ಕೊಠಡಿಗಳಲ್ಲಿ 1 ಕೊಠಡಿಯಲ್ಲಿ 2 ತರಗತಿಗಳು ನಡೀತಾ ಇದೆ. ಗಾಳಿ ಮಳೆ ಲೆಕ್ಕಿಸದೆ ವಿದ್ಯಾರ್ಥಿಗಳು ಸಂಕಷ್ಟದಲ್ಲಿ ಓದೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೋಷಕರು ತುಂಬ ಮಕ್ಕಳ ಬಗ್ಗೆ ಕಾಳಜಿ ತಗೊಳ್ತಾರೆ. ಶಿಕ್ಷಕರು ಸಹ ಹಾಗೆ. ಒಂದು ಮಗುಗೆ ಅಕಸ್ಮಾತ್ ಹುಷಾರಿಲ್ಲ ಅಂತ ಆದರೆ ಕೂಡಲೇ ಅವರು ಫೋನ್ ಮಾಡಿ ಪೋಷಕರಿಗೆ ಹೇಳ್ತಾರೆ. ಪೋಷಕರು ಕೂಡಲೇ ಬಂದು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಅನಾರೋಗ್ಯ ಕಷ್ಟ ಆಗ್ತಾ ಇದೆ. ಆದರೆ ಎಲ್ಲರೂ ಗ್ರಾಮೀಣ ಪ್ರದೇಶದಿಂದ ಬಂದ ಮಕ್ಕಳಾದ ಕಾರಣ ಅವರಿಗೆ ಕಷ್ಟದ ಅರಿವಿದೆ. ಮಕ್ಕಳಿಗೆ ಪೋಷಕರಿಗೂ ಅರಿವಿದೆ. ಆದ್ದರಿಂದ ಕಷ್ಟಪಟ್ಟಾದರೂ ವಿದ್ಯೆಯನ್ನು ಕಲಿಬೇಕು ಅಂತ ಹೇಳೋ ದೃಷ್ಟಿಯಿಂದ ತುಂಬ ಮಕ್ಕಳು ಪೋಷಕರು ಕಳಿಸ್ತಾನೇ ಇದ್ದಾರೆ ಈ ಶಾಲೆಗೆ. ನಮ್ಮ ಹಾಜರಾತಿಯ ಇದು ಸಹ ದಾಖಲಾತಿ ಮತ್ತು ಹಾಜರಾತಿ ಕೂಡ ಹೆಚ್ಚಾಗಿರ್ತದೆ. ಪರ್ಯಾಯವಾಗಿ ನಾವು ಇದು ಅಲ್ಲಿ ನಮ್ಮ ಗಣಪತಿ ದೇವಾಲಯ ಇದೆ ಇಲ್ಲಿ ನೆರೆ ಇದರಲ್ಲಿ ಅಲ್ಲಿ ನಾವು ಅವರ ಆಡಳಿತ ವರ್ಗದವರು ಮತ್ತು ನಮ್ಮ STMC ಅವರು ಪೋಷಕರು ಮತ್ತು ಗ್ರಾಮ ಪಂಚಾಯತಿಯವರು ಅವರು ಕೂಡ ಬಂದಿದ್ದರು. ಅವರೆಲ್ಲರೂ ಸೇರಿ ಅಲ್ಲಿ ಮೀಟಿಂಗ್ ಮಾಡಿದಾಗ ಅಕಸ್ಮಾತ್ ಜೋರಾಗಿ ಮಳೆ ಬಂದರೆ ಅಥವಾ ಏನಾದರೂ ಸಮಸ್ಯೆ ಆದರೆ ಕೂಡಲೇ ಅಲ್ಲಿಗೆ ನಾವು ಅವರನ್ನು ಮಕ್ಕಳನ್ನು ಕೊಯ್ನಾಡು ಶಾಲೆ ಚೆನ್ನಾಗಿತ್ತು, ಬಿಲ್ಡಿಂಗ್ ಚೆನ್ನಾಗಿತ್ತು. ಆದರೆ ಅದ್ರ ಹಿಂದಿರ್ತಕ್ಕಂಥ ಬರೆ ಕುಸಿತ ಆಗಿದ್ದರಿಂದನ ಏನಾಯಿತು, ಆ ಕಟ್ಟಡಗಳಿಗೆ ಹಾನಿ ಸಂಭವಿಸಿತು. ಅಲ್ಲ, ಅದೊಂದು ಶಾಲೆ ಮಾತ್ರ ನಮ್ಮದು ಆ ಸ್ಥಿತಿನಲ್ಲಿರ್ತಕ್ಕಂಥದ್ದು. ಬೇರೆ ಎಲ್ಲ ಶಾಲೆಗಳಿಗೆ ಆ ಸ್ಥಿತಿ ಏನೂ ಇಲ್ಲ. ಆ ಶಾಲೆಯನ್ನು ಈಗ ನಾವು ಅಲ್ಲಿ ಉಳ್ಕೊಂಡಿರ್ತಕ್ಕಂಥ ಕೊಠಡಿಗಳು ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಅಪಾಯ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿರ್ತಕ್ಕಂಥ ಕೊಠಡಿಗಳಲ್ಲಿ ನಡೆಸ್ತಾ ಇದ್ವಿ. ಅಕಸ್ಮಾತ್ ಏನಾದರೂ ಮಳೆ ಜಾಸ್ತಿ ಆದರೆ